ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು: ಸರ್ವಾಧಿಕಾರಿ ವ್ಯಕ್ತಿ ಪೂಜೆ ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ, ಸಚಿವ ಎಚ್.ಸಿ. ಮಹದೇವಪ್ಪ. ನಮಗೆ ಯಾರು ಆದರ್ಶ? ಹೆಣ್ಣು ಮಕ್ಕಳನ್ನು ಗೌರವಿಸಿದವರು ಅಥವಾ ಕಾಡಿಗೆ ಕಳಿಸಿದವರು? ಜ್ಞಾನಪ್ರಕಾಶ್ ಸ್ವಾಮೀಜಿ. ಮಹಾತ್ಮ ಗಾಂಧಿ ಹುತಾತ್ಮ ದಿನದ ಅಂಗವಾಗಿ ಇಂದು ಸಿಂಧನೂರಿನಲ್ಲಿ ಸೌಹಾರ್ದತಾ ಮಾನವ ಸರಪಳಿ. ನ್ಯಾಯಾಧೀಶರಿಂದ ರಾಷ್ಟ್ರೀಯ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ. ಏಮ್ಸ್ಗಾಗಿ ಸಚಿವ ಎನ್.ಎಸ್. ಬೋಸರಾಜ್ ಅವರಿಂದ ಸಿಎಂ ಮತ್ತು ಕೇಂದ್ರ ವಿತ್ತ ಸಚಿವರಿಗೆ ಪತ್ರ. ವಾರ್ತೆಗಳ ವಿವರ. ನಮ್ಮ ಸಂವಿಧಾನ ಭಾರತದ ಆತ್ಮವಾಗಿದೆ. ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವುದು ಎಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಸಮಾಜ ಕಲ್ಯಾಣ ಸಚಿವರಾದ ಎಚ್.ಸಿ. ಮಹದೇವಪ್ಪ ಅವರು ಹೇಳಿದರು. ನಗರದ ಆದರ್ಶ ಕಾಲೋನಿಯಲ್ಲಿರುವ ನೂತನ ತಾಲೂಕಾ ಪತ್ರಕರ್ತರ ಭವನ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಅವರು, ಸಂವಿಧಾನ ನಿರ್ವಹಣೆ ಮಾಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಗಾಂಧೀಜಿ, ಅಂಬೇಡ್ಕರ್, ಲೋಹಿಯಾ, ಲೋಕಮಾನ್ಯ ತಿಲಕ ಪತ್ರಿಕೆ ಮಾಡಿದ್ದರು. ಗಾಂಧೀಜಿಯವರ ಪತ್ರಿಕೆ ಜನರ ಪರವಾಗಿದ್ದರೆ, ಅಂಬೇಡ್ಕರ್ ಅವರ ಪತ್ರಿಕೆ ಧ್ವನಿ ಇಲ್ಲದವರ ಧ್ವನಿಯಾಗಿ ಕೆಲಸ ಮಾಡುತ್ತಿತ್ತು. ವಸ್ತುನಿಷ್ಠ ವರದಿ ಮಾಡುವ ಮೂಲಕ ಆಡಳಿತ ನಡೆಸುವ ಸರ್ಕಾರದ ತಪ್ಪುಗಳನ್ನು ಗಮನಕ್ಕೆ ತರಬೇಕು ಎಂದು ಪತ್ರಕರ್ತರಿಗೆ ಕಿವಿಮಾತು ಹೇಳಿದರು. ವ್ಯಕ್ತಿ ಪೂಜೆ ಸರ್ವಾಧಿಕಾರಿಯನ್ನು ಸೃಷ್ಟಿ ಮಾಡಿದರೆ ಸರ್ವಾಧಿಕಾರಿ ಪ್ರಜಾಪ್ರಭುತ್ವವನ್ನು ನಾಶ ಮಾಡುತ್ತದೆ. ಸರ್ವಾಧಿಕಾರ ಬಹಳ ದಿನ ಇರುವುದಿಲ್ಲ. ಮಾತನಾಡಿದವರನ್ನು ಜೈಲಿಗೆ ಹಾಕಿ ಎನ್ನುವುದು ಇದು ಯಾವ ಪ್ರಜಾಪ್ರಭುತ್ವ? ಜನರಿಗೆ ಇರುವ ಹಕ್ಕುಗಳಲ್ಲಿ ಮೂಗು ತೂರಿಸಲು ಇವರ್ಯಾರು? ಜಾತ್ಯತೀತ ಅಸ್ಪೃಶ್ಯತೆ ಇನ್ನೂ ನಿವಾರಣೆಯಾಗಿಲ್ಲ. ಹೆಣ್ಣು ಮಕ್ಕಳ ಹಕ್ಕುಗಳಿಗೆ ರಕ್ಷಣೆ ಇಲ್ಲ. ಭಾವನಾತ್ಮಕ ವಿಷಯ ಮಾತನಾಡಿ ಮತಗಳನ್ನು ಪಡೆಯುವುದು ಇದು ಸಂವಿಧಾನಕ್ಕೆ ಮಾಡಿದ ಅವಮಾನವಾಗಿದೆ. ಸಂವಿಧಾನ ಭಾರತದ ಆತ್ಮವಾಗಿದೆ. ಸಂವಿಧಾನವನ್ನು ಪತ್ರಕರ್ತರು ಸರಿಯಾಗಿ ನಿರ್ವಹಣೆ ಮಾಡಬೇಕು ಎಂದರು. ಬಹಳ ದಿನಗಳ ಪತ್ರಕರ್ತರ ಭವನ ಕಟ್ಟಡ ಉದ್ಘಾಟಿಸುವ ಮೂಲಕ ಅವರ ಕನಸು ಇಂದು ನನಸಾಗಿದೆ. ಪತ್ರಿಕೆ ಭವನಕ್ಕೆ ಬೇಕಾದ ಸಹಾಯ ಸಹಕಾರ ಮಾಡುತ್ತೇನೆ ಎಂದು ಪತ್ರಿಕಾ ಭವನದ ಸದುಪಯೋಗ ಪಡೆಯುವಂತೆ ಸಾರ್ವಜನಿಕರಲ್ಲಿ ಶಾಸಕ ಅಂಪನಗೌಡ ಬಾದರ್ಲಿಯವರು ಮನವಿ ಮಾಡಿಕೊಂಡರು. ಶಾಸಕ ಬಸನಗೌಡ ತುರ್ವಿಹಾಳ್, ಮಾಜಿ ಸಂಸದರಾದ ಕೆ. ವಿರೂಪಾಕ್ಷಪ್ಪ, ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಬಸವರಾಜ ನಾಡಗೌಡ, ನಗರಸಭೆ ಸದಸ್ಯರಾದ ದಾಸರಿ ಸತ್ಯನಾರಾಯಣ್, ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷರಾದ ಡಿ.ಎಚ್. ಕಂಬಳಿ, ಜಿಲ್ಲಾಧ್ಯಕ್ಷರಾದ ಗುರುನಾಥ್, ಪ್ರಧಾನ ಕಾರ್ಯದರ್ಶಿ ಪಾಷಹಟ್ಟಿ, ಉಪಾಧ್ಯಕ್ಷರಾದ ವೀರಭದ್ರಪ್ಪ ಮದ್ಲಗುಂಡಿ, ರಾಜ್ಯ ಸಮಿತಿ ಸದಸ್ಯರಾದ ಶಿವಮೂರ್ತಿ ಹಿರೇಮಠ್ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು, ಸಾರ್ವಜನಿಕರು, ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು, ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಮಹಾನ್ ನಾಯಕರ ಉದ್ದೇಶಗಳು, ಜನರ ಸಂಕಷ್ಟಗಳು, ಅವರ ಸಮಸ್ಯೆಗಳು ಪರಿಣಾಮಕಾರಿಯಾಗಿ ವಸ್ತುನಿಷ್ಠೆಯಿಂದ ಕೂಡಿ ಆಡಳಿತರೂಢರ ಗಮನಕ್ಕೆ ತರಬೇಕು, ಅವರನ್ನು ಎಚ್ಚರಿಸಬೇಕು ಅನ್ನೋದಾಗಿತ್ತು. ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಸಭೆಯಲ್ಲಿ ಹೇಳಿದ ಮಾತು, ನಾವು ಇವತ್ತು ವೈವಿಧ್ಯಮಯವಾದಂಥ ಪ್ರಪಂಚಕ್ಕೆ ಕಾಲಿಡ್ತಾ ಇದ್ದೇವೆ, ಒಂದು ಹೊಸ ಯುಗಕ್ಕೆ ಕಾಲಿಡ್ತೀವಿ. ಎಂಥದ್ದು ವೈವಿಧ್ಯಮಯ? ನಮ್ಮ ದೇಶದಲ್ಲಿ ಅನೇಕ ಭಾಷೆ, ಜಾತಿ, ಧರ್ಮ, ಆಚಾರ ವಿಚಾರಗಳು ಇದ್ದಾವೆ. ಈ ಥರ ವೈವಿಧ್ಯಮಯವಾದಂಥ ಒಂದು ಸನ್ನಿವೇಶಕ್ಕೆ ಹೋಗಿ ಸಂವಿಧಾನ ರಚನೆ ಸಭೆಯಲ್ಲಿ ನಡೆಯುತ್ತೆ. ವ್ಯಕ್ತಿ ಪೂಜೆ ಸರ್ವಾಧಿಕಾರಿಯನ್ನು ಸೃಷ್ಟಿ ಮಾಡುತ್ತೆ. ಸರ್ವಾಧಿಕಾರಿ ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ತದೆ. ದೇಶದಲ್ಲಿ ಇವತ್ತು ಸರ್ವಾಧಿಕಾರಿ ಧೋರಣೆ ಹೆಚ್ಚಾಗ್ತಾ ಇದೆ. ಅದರ ಮೂಲಕ ನೆರವೇರಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಪತ್ರಿಕಾ ಭವನವನ್ನು ಸಾರ್ವಜನಿಕರು ಲೋಕಾರ್ಪಣೆ ಮಾಡಿ ಅದರ ಉಪಯೋಗವನ್ನು ಪಡಿತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ಸಿಂಧನೂರಿನ ನಾಗರಿಕರಿಂದ ಮತ್ತು ಮಾಧ್ಯಮದ ಗೆಳೆಯರಿಂದ ಆಗಬೇಕಾಗಿದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಬೇಕಾಗ್ತಕ್ಕಂಥ ಇನ್ನೂ ಅನೇಕ ಸೌಲಭ್ಯಗಳು ಪತ್ರಿಕಾ ಭವನಕ್ಕೆ ಬೇಕಾಗ್ತವೆ. ಅದನ್ನು ನೀಡತಕ್ಕಂಥ ಪ್ರಯತ್ನವನ್ನು ಒಬ್ಬ ಶಾಸಕನಾಗಿ ನಾನು ಮಾಡ್ತೇನೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ಸಿಂಧನೂರು ಇಂದು ನೀಲಿಮಯವಾಗಿತ್ತು. ಸಂವಿಧಾನ ಪೀಠಿಕೆ ಸಾರುವ ಟ್ಯಾಬ್ಲೋ, ಅದರ ಜೊತೆ ಕಲಾ ತಂಡಗಳು, ಭವ್ಯ ಮೆರವಣಿಗೆ ಇಂದು ನಡೆಯಿತು. ನಗರದ ಗಾಂಧಿ ವೃತ್ತದಿಂದ ಪಿಡೋಡಿ ಕ್ಯಾಂಪಿನಲ್ಲಿರುವ ಬಾಬಾ ಸಾಹೇಬ್ ಪುತ್ಥಳಿಯತ್ತ ಸಾಗಿದ ಈ ಮೆರವಣಿಗೆ ಅಲ್ಲಿ ಗಣ್ಯರು ಹಾಗೂ ಪೂಜ್ಯರು, ಸಂಘಟಕರ ಸಮಕ್ಷಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಲೋಕಾರ್ಪಣೆ ಕಾರ್ಯಕ್ರಮ ಇಂದು ಜರುಗಿತು. ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು, ನಮಗೆ ಯಾರು ಆದರ್ಶ ಎನ್ನುವ ಕುರಿತು ಉದಾಹರಣೆ ಸಹಿತ ಸೇರಿದ ಸಭಿಕರಿಗೆ ಮನವರಿಕೆ ಮಾಡಿದರು.
ಹೆಣ್ಣು ಮಕ್ಕಳಿಗೋಸ್ಕರವಾಗಿ ಮಂತ್ರಿ ಪದವಿಯನ್ನು ತ್ಯಜಿಸಿರ್ತಕ್ಕಂಥ ಅಂಬೇಡ್ಕರ್ ಆದರ್ಶ ಆಗ್ಬೇಕು, ಹೆಣ್ಣು ಮಕ್ಕಳನ್ನ ಅವಮಾನಿಸಿ ಅನುಮಾನಿಸಿ ಕಾಡಿಗೆ ಕಳಿಸಿದಂತವ್ರು ನಮಗೆ ಆದರ್ಶ ಆಗ್ಬೇಕು. ಇದಕ್ಕೆ ಈ ದೇಶ ಉತ್ತರ ಕೊಡ್ಬೇಕು, ಈ ದೇಶ ಉತ್ತರ ಕೊಡ್ಬೇಕು. ಹೆಣ್ಣು ಮಕ್ಕಳು ಕೊಟ್ಟಿದ್ರೆ ನೀವಲ್ಲ, ಹೆಣ್ಣು ಮಕ್ಕಳನ್ನ ಅವಮಾನಿಸಿ ಹೆಣ್ಣು ಮಕ್ಕಳು ಮಾಡಿದಂತ ಅಡಿಗೆ ಹೆಣ್ಣು ಮುಟ್ಟಾಗಿ ಅವಳು ಅಡಿಗೆ ಮಾಡಿಕೊಟ್ರೆ ಅದನ್ನ ಉಂಡವನು ನಾಯಿ ಆಗ್ತಾನೆ ಅಂತ ಒಬ್ಬರು ಸ್ವಾಮಿಗಳು, ಈಗ ಇತ್ತೀಚೆಗೆ ಒಬ್ಬರು ಸ್ವಾಮಿಗಳು ಓದಿರ್ಬೇಕು, ನೀವು ಪೇಪರ್ನೆಲ್ಲ ಬಂತು. ಹೆಣ್ಣು ಮಕ್ಕಳು ಮುಟ್ಟಾಗಿ ಆ ಮುಟ್ಟಾದ ಅಡಿಗೆಯನ್ನು ನೀವು ತಿಂದ್ರೆ ಮುಂದೆ ಜನ್ಮಕ್ಕೆ ನಾಯಿ ಆಯ್ತ್ರಿ ಅಂತ ಒಬ್ಬ ಸ್ವಾಮೀಜಿ ಉಡುಪಿ. ನಾನು ಹೇಳ್ತಾ ಇದ್ದೇನೆ, ಇದು ಬಸವಣ್ಣನ ನಾಡು. ಮುಟ್ಟಾದ ಹೆಣ್ಣನ್ನು ಮುಟ್ಟಲಲ್ಲದು ಜಗ, ಮುಟ್ಟು ಮುಟ್ಟೆಂದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ HC ಮಹದೇವಪ್ಪನವರು ಮಾತನಾಡಿ, ಜಾತಿಗಣತಿ ವಿರೋಧಿಸುವವರು ಯಾರು, ಯಾಕೆ ಎನ್ನುವ ಕುರಿತು ಹೇಳಿದರು. ಸಂವಿಧಾನ ಜಾಗೃತ ಜಾಥವನ್ನ 26ನೇ ತಾರೀಕು ಪ್ರಾರಂಭ ಮಾಡಿ 27 ದಿನಗಳ ಕಾಲ ಇಡೀ ರಾಜ್ಯದ ಎಲ್ಲ ಮುನ್ಸಿಪಾಲಿಟಿ, ನಗರಸಭೆ, ಪುರಸಭೆ 6,000 ಪಂಚಾಯತ್ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಇದಕ್ಕೆ ಕೋಮು ಶಕ್ತಿಗಳು ಸಂವಿಧಾನ ಬೇಕಿಲ್ಲ, ಅವರಿಗೆ ಅಸಮಾನತೆ ತೊಡಗಾಕ್ಬೇಕಾಗಿಲ್ಲ, ಅಸ್ಪೃಶ್ಯತೆ ಹಾಗೇ ಇರಬೇಕು, ದಲಿತರು ಹೊಡೆದಾಗಬೇಕು, ಸದಾಶಿವ ಆಯೋಗ ಜಾರಿ ಮಾಡಿ ಅಂತಾರೆ. ಕೇಂದ್ರದ ಮಂತ್ರಿಗಳು ಯಾವುದೇ ಕಾರಣಕ್ಕೆ ಕೊಡಕ್ಕಾಗಲ್ಲ ಅಂತ ಪಾರ್ಲಿಮೆಂಟ್ ಹೇಳ್ತಾರೆ. ಕಾರಜೋಳಲ್ಲಿ ಮಂತ್ರಿ ಕ್ಯಾಬಿನೆಟ್ ಸಬ್ ಕಮಿಟಿಗೆ ಸದಾಶಿವ ಆಯೋಗ ವರದಿನ ತಿರಸ್ಕಾರ ಮಾಡ್ತಾರೆ. ಸರ್ಕಾರ ಒಂದು ರೀತಿ ಬಂದು ಒತ್ತಾಯ ಮಾಡಿ ಜಾರಿ ಮಾಡಿ ಅಂತ ಹೇಳ್ತಾರೆ. ಜನರನ್ನ ಹೊಡಿತಕ್ಕಂಥ ಮುಖ್ಯಮಂತ್ರಿಗಳು ನನಗೆ ಹೇಳಿದ್ರು, ನೀವೆಲ್ಲ ಸೇರಿ ಒಂದು ಚರ್ಚೆ ಮಾಡಿ ಕಾನೂನು ಮತ್ತು ಸಂವಿಧಾನದ ಕೆಳಗಡೆ ಎಲ್ಲಿ ಹಿಂದುಳಿದ ವರ್ಗ ಇದೆ, ಇನ್ಎಡೆಕ್ವಸಿ ಅಂಡ್ ಬ್ಯಾಕ್ವರ್ಡ್ನೆಸ್ ಎಲ್ಲಿದೆ ಅದನ್ನು ನೋಡಿ, ಎಲ್ಲಿ ಹಿಂದೆ ಬಿದ್ದೋಗಿದ್ದಾರೆ ನಮ್ಮ ಜನ, ಎಲ್ಲಿ ಅವರಿಗೆ ಅನಾನುಕೂಲ ಆಗಿದೆ, ಸವಲತ್ತು ಸಿಕ್ಕಿಲ್ಲ, ಇದನ್ನು ಅಧ್ಯಯನ ಮಾಡಿ ಒಂದು ವರದಿ ಮಾಡೋಣ ಅಂತೇಳಿ ಚುನಾವಣೆಯಲ್ಲಿ ಚಿತ್ರದುರ್ಗದಲ್ಲಿ. ನಂತರ ಮಾತನಾಡಿದ ಅಬಕಾರಿ ಸಚಿವರಾದ RG ತಿಮ್ಮಾಪುರ್ ಅವರು ಮಾತನಾಡಿ, ನಮ್ಮ ಧರ್ಮ ಯಾವುದಾಗಿರಬೇಕು ಎನ್ನುವ ಕುರಿತು ವಿವರವಾಗಿ ತಿಳಿಸಿದರು. ದೇಶಭಕ್ತರು ಅಂತೇಳಿ ಅಡ್ಡಾಡೋರು ನೋಡಿದ್ರು. ದೇಶಭಕ್ತರು ಯಾರು? ಪ್ರೀತಿ ಮಾಡ್ತಕ್ಕಂಥವ್ರಿಗೆ ನಮ್ಮ ಧರ್ಮ ಗ್ರಂಥ ಯಾವುದು? ನಮಗೆ ಯಾವ ಧರ್ಮ ಗ್ರಂಥ ಆಗಬೇಕು? ಸಂವಿಧಾನ ನಮ್ಮ ಧರ್ಮ ಗ್ರಂಥ ಆಗಬೇಕು. ನೀವು ನಮಗೆ ಯಾರು ರಾಮ ಲಕ್ಷ್ಮಣ ಯಾವ್ಯಾವ ಹೆಸರು ಹೇಳ್ತೀವಲ್ಲ ಅವರೆಲ್ಲರೂ ಯಾರಾಗಬೇಕು? ಅಂಬೇಡ್ಕರ್ ಒಬ್ಬನೇ ನಮಗೆ ರಾಮನವರು, ಲಕ್ಷ್ಮಣನವರು, ಮತ್ತೊಂದು ಯಾವುದೋ ಅವೆಲ್ಲೋ ಹೌದು, ಅದು ಅಂಬೇಡ್ಕರ್. ಇವತ್ತು ಜಾತಿ ವ್ಯವಸ್ಥೆ, ಈ ಶ್ರೇಣೀಕೃತ ಜಾತಿಗಳಲ್ಲಿ ನಾನ್ ದೊಡ್ಡವ ಮತ್ತೆಲ್ಲೋ ಹೊಡೆದು ಹಾಕಿ ಅದ್ರಲ್ಲಿ ನಮ್ಮನ್ನ ಕೆಳಗಿಟ್ಟಿದ್ದಾರೆ, ಇನ್ನೊಬ್ರು ಮೇಲೆ. ನಾವು ನಮ್ಮಲ್ಲೇ ಜಗಳಾಡ್ಬೇಕು. ನಾವು ಹೊಲೆಯರು, ನಾವು ಮಾರು, ನಾವು ಕೂಡಂಗಿಲ್ಲ. ಇನ್ನು ಬೇರೆದವ್ರಿಗೆ ಏನು ಹೇಳೋದು? ನೀವು ಯಾವತ್ತರ ಕೂಡ್ತೀರಾ? ಇವತ್ತು ನೋಡಿದ್ ನಾನು, ಇವತ್ತು ನಾವು ಕೂಡಿದ್ದು. ಇಷ್ಟು ದಿವಸ ಅವ್ರ ಓಣಿನ ಬೇರೆ, ನಮ್ಮ ಓಣಿನ ಬೇರೆ. ನಮಗೂ ಅವ್ರಿಗೆ ಮದುವೆ ಇಲ್ಲ, ಮುಂದಿಲ್ಲ, ಅಣ್ಣ ತಮ್ಮ ಅನ್ನೋದು ಇಲ್ಲೇ ಸಹೋದರ ಎಲ್ಲೇ ಸ್ಟೇಜ್ ಮೇಲೆ ತಳಬಾರದುಲೇ ನೋಡೋ. ಈ ಕಾರ್ಯಕ್ರಮದಲ್ಲಿ ಷಡಕ್ಷರಿ ಸ್ವಾಮೀಜಿ ಮಾತಂಗ ಸಮಾಜ ಗುರುಪೀಠ ಹಿರಿಯೂರು, ಶಾಸಕರಾದ ಅಂಪನಗೌಡ ಬಾದರ್ಲಿ, ಬಸನಗೌಡ ತುರ್ಬಿಹಾಳ್, ಮಾಜಿ ಶಾಸಕರಾದ ಪ್ರತಾಪಗೌಡ ಪಾಟೀಲ್, ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ, ಕೆ ಕರಿಯಪ್ಪ, ಬಸವರಾಜ ನಾಡಗೌಡ, ಡಾಕ್ಟರ್ ನಾಗವೇಣಿ ಪಾಟೀಲ್, ಬಾಲಸ್ವಾಮಿ ಕೊಡ್ಲಿ, DH ಪೂಜಾರ್, R ಬೋನ್ವೆಂಚರ್, ನಾಗಲಿಂಗಸ್ವಾಮಿ, ಡಾಕ್ಟರ್ ರಾಮಣ್ಣ ಗೋನ್ವಾರ್, ಮರಿಯಪ್ಪ ಜಾಲಿಯಾಳ್, HF ಮಸ್ಕಿ, ನರಸಪ್ಪ ಕಟ್ಟಿಮನಿ, ರಾಮಣ್ಣ ಸಾಸ್ಲಮರಿ ಸೇರಿದಂತೆ ಸಾವಿರಾರು ಜನರು ಭಾಗವಹಿಸಿದ್ದರು. ಮಹಾತ್ಮ ಗಾಂಧಿ ಹುತಾತ್ಮ ದಿನದ ಅಂಗವಾಗಿ
ಇಂದು ಸಿಂಧನೂರಿನ ಗಾಂಧಿ ಪ್ರತಿಮೆ ಮುಂದೆ ಪ್ರಗತಿಪರ ಸಂಘಟನೆ ಒಕ್ಕೂಟದ ವತಿಯಿಂದ ಸೌಹಾರ್ದ ಮಾನವ ಸರಪಳಿ ರಚಿಸುವ ಮೂಲಕ ಸೌಹಾರ್ದತಾ ಸಂದೇಶ ಸಾರಲಾಯಿತು. ಇಂದು ವಿವೇಕ ಅವಿವೇಕ, ಸತ್ಯ ಅಸತ್ಯ, ವಿಚಾರ ವಿಕಾರಗಳ ನಡುವಿನ ಅಂತರ ಕಡಿಮೆಯಾಗಿದೆ. ಮನುಷ್ಯರ ನಡುವಿನ ಕಂದರ ಹೆಚ್ಚಾಗಿದೆ. ನಮ್ಮ ಭಾರತ ಬಹುದೊಡ್ಡ ಸೌಹಾರ್ದ ಪರಂಪರೆ ಇದೆ. ಬಹು ಸಂಸ್ಕೃತಿ, ಬಹುಭಾಷೆ ಮತ್ತು ಬಹುಧರ್ಮಗಳ ಎಲ್ಲರೂ ಪರಸ್ಪರ ಸೌಹಾರ್ದದಿಂದ ಬದುಕುತ್ತಾ ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡಬೇಕೆಂಬ ಬದ್ಧತೆಯಿಂದ ಅನೇಕ ಸಾಧಕರು ಶ್ರಮಿಸಿದ್ದಾರೆ. ಸೋದರತ್ವದ ಮೌಲ್ಯವನ್ನು ಪ್ರತಿಪಾದಿಸಿದ್ದಾರೆ. ವಿವಿಧ ಹಬ್ಬದ ಆಚರಣೆಗಳನ್ನು ಒಟ್ಟಾಗಿ ಮಾಡಿ ಸಂಭ್ರಮಿಸಿದ ನಿದರ್ಶನಗಳಿವೆ. ಜನ ಸಮುದಾಯಕ್ಕೆ ಸತ್ಯವನ್ನು ಮನವರಿಕೆ ಮಾಡಿಕೊಡುವುದು ನಮ್ಮ ನೈತಿಕ ಜವಾಬ್ದಾರಿಯಾಗಿದೆ ಎಂದು ಮುಖಂಡರು ಮಾತನಾಡಿದರು. ಸಭೆಯಲ್ಲಿ ಹುಸೇನ್ ಸಾಬ್, ಡಾಕ್ಟರ್ ವಸೀಮಾ, ಎಸ್ ದೇವೇಂದ್ರಗೌಡ, ಡಿ.ಎಚ್. ಪೂಜಾರ್, ಬಿ.ಎನ್. ಹೆರ್ರಿಯಾಳ್, ಚಂದ್ರಶೇಖರ್ ಗೊರೆಬಾಳ್, ಬಸವಂತರಾಯಗೌಡ ಕಲ್ಲೂರ್, ರಾಮಯ್ಯ ಜವಳಗೇರ, ಶರಭಣ್ಣ ನಾಗಲಾಪುರ್, ಬಸವರಾಜ್ ಬಾದರ್ಲಿ, ಶಕುಂತಲಾ ಪಾಟೀಲ್, ಪರಿಮಳ ಕಲ್ಲೂರ್ ಸೇರಿದಂತೆ ಅನೇಕರಿದ್ದರು. ಹಿಂಸೆ, ಅನಾಚಾರ, ಅತ್ಯಾಚಾರ, ಹಗಲು ದೊರಡೆ, ಮನುಷ್ಯರ ಸಂಬಂಧಗಳ ಬೆಲೆ ಬಿರುಕು. ನಾವು ಮೊದಲು ನಮ್ಮ ವಾತಾವರಣ ಹೇಗಿತ್ತಂದರೆ ಅನ್ಯೋನ್ಯವಾಗಿದ್ದೀವಿ, ಅಣ್ಣ ತಮ್ಮರಂತಿದ್ದೀವಿ, ಅಕ್ಕ ಮಾವ, ಅಣ್ಣ ತಮ್ಮ, ಅಕ್ಕ ತಂಗಿ ಅಂತರಿದ್ದೀವಿ. ಇವತ್ತು ಒಬ್ಬರನ್ನೊಬ್ಬರು ಅನುಮಾನದಿಂದ ನೋಡುವ, ದ್ವೇಷದಿಂದ ನೋಡುವ ಒಂದು ಪರಿಸ್ಥಿತಿ ಉಂಟಾಗಿದೆ. ಅದಕ್ಕೆ ಯಾರು ಕಾರಣ ಅಂತ ನಮಗೆಲ್ಲ ಗೊತ್ತಿದೆ. ಇಂದು ಈ ಮಾನವ ಸರಪಳಿಯ ಮೂಲಕ ನಾವೊಂದು ಶಪಥ ಮಾಡಬೇಕಾಗಿದೆ. ಈ ಒಂದು ಶಕ್ತಿಗಳನ್ನು, ಸಂವಿಧಾನ ವಿರೋಧಿ ಶಕ್ತಿಗಳನ್ನು, ಅವರನ್ನು ಇಲ್ಲಿಂದ ತೊಲಗಿಸಬೇಕು. ಅದಕ್ಕಾಗಿ ನಾವು ಕಟಿಬದ್ಧರಾಗಬೇಕು. ನಮ್ಮ ಮಹಾತ್ಮ ಗಾಂಧಿಯವರು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಕೊಟ್ಟ ಮೇಲೆ ನಮ್ಮ ದೇಶ ಹೇಗಿರಬೇಕು ಅಂದರೆ ರಾಮರಾಜ್ಯವಾಗಬೇಕು ಅಂತೇಳಿ ಅವ್ರು ಬಯಸಿತ್ತು. ರಾಮರಾಜ್ಯದಲ್ಲಿ ಮಹಿಳೆಯರು ಸುಖಿಗಳಾಗಿರಬೇಕು, ಅದರ ಜೊತೆಗೆ ರೈತರು ಸುಖಿಗಳಾಗಿರ್ಬೇಕಂತೇಳಿ ಅವರು ಬಯಸಿದ್ದು. ಇಡೀ ಶ್ರಮಿಕ ಜನಾಂಗನೇ ಸುಖವಾಗಿರಬೇಕಾದಂಥ ನಮ್ಮ ದೇಶದಲ್ಲಿ ಇವತ್ತು ಪ್ರತಿಯೊಬ್ಬರೂ ಪರದಾಡುವಂಥ ಪರಿಸ್ಥಿತಿಯಾಗಿದೆ. ಉಳ್ಳವರು ಮಾತ್ರ ಚೆನ್ನಾಗಿದ್ದಾರೆ ಹೊರತು ಬೇರೆ ಯಾರಿಗೂ ಒಂದು ಸುಖ ಅನ್ನೋದು ಇಲ್ಲ ನಮ್ಮ ದೇಶದಲ್ಲಿ. ಬಂಧುತ್ವದ ಸರಪಳಿಯಾಗಿ ಮಾಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಸಂಗಾತಿಗಳೇ, ಬಿಜೆಪಿ ಸರ್ಕಾರ ಕರ್ನಾಟಕವನ್ನು ಕೋಮುವಾದದ ಒಂದು ಪ್ರಯೋಗಶಾಲೆಯಾಗಿ ಮಾಡಲಿಕ್ಕೋಸ್ಕರ ಒಂದು ಪ್ರಯತ್ನ ಮಾಡ್ತಾ ಇದೆ. ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣ ತೆತ್ತಂತ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಮಹಾತ್ಮ ಗಾಂಧಿ, ಇತರ ಎಲ್ಲ ಹೋರಾಟಗಾರರು, ಕಿತ್ತೂರಾಣಿ ಚೆನ್ನಮ್ಮನಂತವರು, ಸಂಗೊಳ್ಳಿ ರಾಯಣ್ಣಂತವರು ಯಾವ ಆಶಯಗಳನ್ನು ಇಟ್ಕೊಂಡು ಭಾರತ ದೇಶದ ಕನಸು ಕಂಡಿದ್ರು, ಆ ಕನಸು ಇವತ್ತು ನುಚ್ಚುವ ಒಂದು ಪರಿಸ್ಥಿತಿ ಬಂದಿದೆ. ನಗರದ ಹೃದಯ ಭಾಗದಲ್ಲಿರುವ ನ್ಯಾಯಾಲಯದ ಆವರಣದಲ್ಲಿ 3ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಬಿ.ಬಿ. ಜಕಾತಿ ಅವರೊಳಗೊಂಡ ಸ್ವಚ್ಛತಾ ಅಭಿಯಾನ ನಡೆಯಿತು. ತಾಲೂಕು ಕಾನೂನು ಸೇವಾ ಸಮಿತಿ ಸಿಂಧನೂರು ಹಾಗೂ ತಾಲೂಕು ನ್ಯಾಯವಾದಿಗಳ ಸಂಘ ಸಿಂಧನೂರು ಹಾಗೂ ನಗರಸಭೆ ಸಂಯುಕ್ತಾಶ್ರಯದಲ್ಲಿ ಸ್ವಚ್ಛತಾ ಅಭಿಯಾನ ಮಂಗಳವಾರ ನಡೆಯಿತು. ರಾಷ್ಟ್ರೀಯ ಸ್ವಚ್ಛತಾ ಅಭಿಯಾನವನ್ನು 3ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಬಿ.ಬಿ. ಜಕಾತಿ ಚಾಲನೆ ನೀಡಿದರು. ನಗರದ ನ್ಯಾಯಾಲಯದ ಮುಂದೆ, ಗಂಗಾವತಿ ರಸ್ತೆಯ ಮುಂದೆ ಕಸ, ಒಣ ತ್ಯಾಜ್ಯ ಗುಡಿಸುವುದರ ಮೂಲಕ ಸ್ವಚ್ಛತಾ ಅಭಿಯಾನ ನಡೆಯಿತು. ಸ್ವಚ್ಛತಾ ಅಭಿಯಾನದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ದೀಪಾ ಜಿ ಮನೇರ್ಕರ್, ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಕೋಟೆಪ್ಪ ಕಾಂಬ್ಳೆ, 1ನೇ ಅಪಾರ ಸಿವಿಲ್ ನ್ಯಾಯಾಧೀಶರಾದ ಆನಂದಪ್ಪ ಎಂ, 2ನೇ ಅಪಾರ ಸಿವಿಲ್ ನ್ಯಾಯಾಧೀಶರಾದ ಆಚಪ್ಪ ದೊಡ್ಡ ಬಸವರಾಜ್, ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ಎನ್ ರಾಮನಗೌಡ, ಸರ್ಕಾರಿ ಸಹಾಯಕ ಅಭಿಯೋಜಕರು ಮಾರುತಿ ಕಲ್ಲೂರ್, ತಾಲೂಕು ನ್ಯಾಯವಾದಿಗಳ ಸಂಘದ ಕಾರ್ಯದರ್ಶಿ ಶಿವಕುಮಾರ್ ಬೈರದೊರೆ, ತಾಲೂಕು ನ್ಯಾಯವಾದಿಗಳ ಸಂಘದ ಖಜಾಂಚಿ ಶರಣಬಸವ ಉಂಬುಲುಟ್ಟಿ ಹಾಗೂ ಹಿರಿಯ ವಕೀಲರಾದ ನಿರ್ಪದಪ್ಪ ಗುಡಿಯಾಳ್, ಪ್ರಮೋದ್ ಗುಂಜಳಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. 2024-25ನೇ ಸಾಲಿನ ಕೇಂದ್ರ ಬಜೆಟ್ನಲ್ಲಿ ರಾಯಚೂರಿಗೆ ಏಮ್ಸ್ ಮಂಜೂರು ಮಾಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್.ಎಸ್. ಬೋಸರಾಜ್ ಅವರು ಪತ್ರ ಬರೆದಿದ್ದಾರೆ. ರಾಯಚೂರು ನಗರದಲ್ಲಿ ವಿವಿಧ ಸಂಘ ಸಂಸ್ಥೆಗಳಿಂದ ಹಾಗೂ ಹೋರಾಟ ಸಮಿತಿಯಿಂದ ಕಳೆದ 625 ದಿನಗಳಿಂದ ಸರದಿ ಸತ್ಯಾಗ್ರಹ ಮುಂದುವರೆದಿದೆ. ರಾಯಚೂರು ಜಿಲ್ಲೆಯನ್ನು ಕೇಂದ್ರ ಸರ್ಕಾರ ಮಹತ್ವಾಕಾಂಕ್ಷೆ ಜಿಲ್ಲೆ ಎಂದು ಘೋಷಣೆ ಮಾಡಿದೆ ಹಾಗೂ ಸಂವಿಧಾನದ 371 ಜೆ ವಿಧಿಯ ಅನ್ವಯ ವಿಶೇಷ ಸ್ಥಾನಮಾನ ನೀಡಲಾಗಿದೆ.
ಹಿಂದುಳಿದ ಜಿಲ್ಲೆಯಾಗಿರುವ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸುವ ಮೂಲಕ ಆರೋಗ್ಯ, ಉದ್ಯೋಗ, ವೈದ್ಯಕೀಯ ಶಿಕ್ಷಣದ ಬಲವರ್ಧನೆಗಾಗಿ ಹಾಗೂ ಹಿಂದುಳಿದ ಅಣೆಪಟ್ಟಿ ಕಳಚುವ ಹಿನ್ನೆಲೆಯಲ್ಲಿ ಏಮ್ಸ್ ಮಂಜೂರು ಮಾಡಬೇಕಾಗಿದೆ ಎಂದು ಮನವಿ ಮಾಡಿದ್ದಾರೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ವಾಧಿಕಾರಿ ವ್ಯಕ್ತಿ ಪೂಜೆ ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ, ಸಚಿವ ಎಚ್.ಸಿ. ಮಹದೇವಪ್ಪ. ನಮಗೆ ಯಾರು ಆದರ್ಶ? ಹೆಣ್ಣು ಮಕ್ಕಳನ್ನು ಗೌರವಿಸಿದವರು ಅಥವಾ ಕಾಡಿಗೆ ಕಳಿಸಿದವರು? ಜ್ಞಾನಪ್ರಕಾಶ್ ಸ್ವಾಮೀಜಿ. ಮಹಾತ್ಮ ಗಾಂಧಿ ಹುತಾತ್ಮ ದಿನದ ಅಂಗವಾಗಿ ಇಂದು ಸಿಂಧನೂರಿನಲ್ಲಿ ಸೌಹಾರ್ದತಾ ಮಾನವ ಸರಪಳಿ. ನ್ಯಾಯಾಧೀಶರಿಂದ ರಾಷ್ಟ್ರೀಯ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ. ಏಮ್ಸ್ಗಾಗಿ ಸಚಿವ ಎನ್.ಎಸ್. ಬೋಸರಾಜ್ ಅವರಿಂದ ಸಿಎಂ ಮತ್ತು ಕೇಂದ್ರ ವಿತ್ತ ಸಚಿವರಿಗೆ ಪತ್ರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.